ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಎಲ್ರಿಗೂ ಗುರ್ತದ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ. ಎಲ್ರಿಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳು. ಈ ವ್ರತವನ್ನು ಆಷಾಢ ಅಮಾವಾಸ್ಯೆ ಎಂದು ಆಚರಿಸ್ತೀವಿ. ಇದು ಪತಿ ಸಂಜೀವಿನಿ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಅಂಥೇಳಿ ಎಲ್ಲ ಕಡೆ ಕರಿತೀವಿ. ಇದನ್ನು ಯಾರು ಆಚರಿಸಬೇಕು ಮತ್ತು ವಿಧಾನ ನೋಡ್ರಿ. ಈ ವ್ರತವನ್ನು ಅವಿವಾಹಿತ ಹೆಣ್ಮಕ್ಳು ಮತ್ತು ಮದುವೆಯಾದ ಹೆಣ್ಮಕ್ಳು ಆಚರಿಸಬೇಕು. ಅವಿವಾಹಿತ ಹೆಣ್ಣು ಮಕ್ಕಳು ತನ್ನ ಮುಂದಿನ ಸುಖ ಜೀವನಕ್ಕಾಗಿ ಮತ್ತು ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಪತಿಯ ಶ್ರೇಯಸ್ಸಿಗಾಗಿ ಆಚರಿಸಬೇಕು. ವಿವಾಹದ ನಂತರ ಮೊದಲ ವರ್ಷದಿಂದ 9 ವರ್ಷ ಈ ವ್ರತವನ್ನು ಮಾಡಿ ಕೊನೆಯ ಅಥವಾ 9ನೆಯ ವರ್ಷ ತನ್ನ ಸಹೋದರನಿಗೆ ದೀಪವನ್ನು ದಾನವಾಗಿ ಕೊಡುವ ಪದ್ಧತಿ ಅದ. ಪ್ರತಿ ವರ್ಷ ಪೂಜೆಯ ನಂತರ ಭಂಡಾರವನ್ನು ತಯಾರಿಸಿ, ಅಂದರೆ ಕರಿಗಡುಬಿನಂತೆ ಹಾಕಿ ಅದರೊಳಗೆ ₹1 ನಾಣ್ಯವನ್ನು ಹಾಕಿ ಭಂಡಾರ ಒಡೆಯುವುದು ಮೊದಲಿನಿಂದ ಯಾರ ಮನೆಯೊಳಗೆ ಪದ್ಧತಿ ಬಂದದೋ ಅವ್ರು ಮಾಡ್ತಾರೆ. ಅದನ್ನು ಹೊಸಲಿನ ಮೇಲೆ ಇಟ್ಟು ಪೂರ್ವಾಭಿಮುಖವಾಗಿ ಸಹೋದರನನ್ನು ಕೂಡಿಸಿ ಅವನ ಕೈಯಲ್ಲಿ ಓಡಿಸ್ತಾರೆ. ನಂತರ ಅದನ್ನು ಎಲೆ, ಅಡಿಕೆ, ದಕ್ಷಿಣೆ ಸಮೇತ ಸಹೋದರನಿಗೆ ಕೊಡ್ತಾರೆ. ಭಂಡಾರ ತಯಾರಿಸುವಾಗ ಅದರಲ್ಲಿ ₹1 ನಾಣ್ಯ ಅಥವಾ ಏನಾದರೂ ಹಾಕಿ ಮುಚ್ಚಿರ್ತಾರೆ. ಒಡೆದಾಗ ಅದು ಅವರಿಗೆ ಸಿಗಬೇಕು ಅಂಥೇಳಿ ಈ ಥರ ಅದರಿ. ಇದು ಸಹೋದರರು ಭಂಡಾರ ಒಡೆಯುವುದು ಯಾರ ಮನೆಯೊಳಗೆ ಮೊದಲಿನಿಂದ ಪದ್ಧತಿ ಮಾಡ್ಕೊಂಡು ಬಂದಾರ ಅವ್ರು ಆಚರಿಸ್ತಾರೆ. ಉಳಿದದ್ದು ಪೂಜಾ ಅಂತೂ ಎಲ್ಲರ ಮನೆಯೊಳಗೂ ಮಾಡ್ತಾರೆ, ಹೌದಿಲ್ರಿ? ಪೂಜೆ ಕಾಲಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಅದರಲ್ಲಿ 2 ದೀಪದ ಕಂಬವನ್ನು ಇಟ್ಟು ಅದಕ್ಕೆ 9 ಗಂಟಿನ ದಾರದಲ್ಲಿ ಅರಿಶಿನ ಕೊಂಬನ್ನು ಕಟ್ಟಿ ಅದನ್ನು ದೀಪಕ್ಕೆ ಕಟ್ಟಿ ಮತ್ತು 9 ಗಂಟಿನ ದಾರಕ್ಕೆ ಹೂವು ಕಟ್ಟಿ ಎಲೆ ಅಡಿಕೆ ಸಮೇತ ದೇವರ ಬಲಭಾಗದಲ್ಲಿ ಇಟ್ಟು ದಾರವನ್ನು ಪೂಜಿಸಿ ನಂತರ ಕಟ್ಟಿಕೊಳ್ತಾರೆ. ಇದನ್ನು ಒಬ್ಬರೇ ಪೂಜೆ ಮಾಡಿದರೂ ಕೂಡ 2 ದಾರವನ್ನು ಮಾಡಿ ದೇವರ ಬಲಭಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಒಂಟಿ ದಾರ ಇಡಬಾರ್ದು ಅಂತದ. ತುಪ್ಪದ ದೀಪ ಹಚ್ಚಿ ಈ ದೀಪದಲ್ಲಿ ಶಿವ ಪಾರ್ವತಿಯರನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು. ಇದಕ್ಕೆ ಮೊದಲು ನಿರ್ವಿಘ್ನಕಾರಕನಾದ ಶ್ರೀ ಗಣೇಶನನ್ನು ಪೂಜಿಸಬೇಕು. ಗಣೇಶನ ಸ್ತೋತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ಸ್ತೋತ್ರವನ್ನು ಹೇಳಿ ನಾವು ಪೂಜೆಯನ್ನು ಪ್ರಾರಂಭಿಸಬೇಕು. ಮತ್ತು ಇದು ಗಣಪತಿ ಪೂಜೆ ಆದ ತಕ್ಷಣ ಕುಲದೇವರಿಗೆ ಮನಸ್ಸಲ್ಲಿ ಬೇಡಿಕೊಂಡು ಸ್ಟಾರ್ಟ್ ಮಾಡೋದು. ಇಷ್ಟದ ನೋಡ್ರಿ. ಇವತ್ತು ನಾನು ಕೂಡ ಪೂಜೆಯನ್ನು ಮಾಡೀನಿ, ನನ್ನ ಮಕ್ಕಳು ಮಾಡ್ಯಾರ ನೋಡ್ಯಾಕೆಂತ್ರಿ. ಅದಕ್ಕಿಂತ ಮುಂಜಾನೆಯ ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಹೇಳೋಣ್ರಿ. ನೋಡ್ರಿ, ಇದೆಷ್ಟು ಚಂದದ ಮುಂಜಾನೆಯ ಮಾತು. ಸುಳ್ಳು ಎಂಬ ಪ್ರಪಂಚದಲ್ಲಿ ಸ್ವಾರ್ಥ ಎಂಬ ಬದುಕಲ್ಲಿ, ಸುಳ್ಳು ಎಂಬ ಪ್ರಪಂಚದಲ್ಲಿ ಸ್ವಾರ್ಥ ಎಂಬ ಬದುಕಲ್ಲಿ, ನಾನು ಎಂಬ ಅಹಂಕಾರದಲ್ಲಿ, ಎಲ್ಲ ನನ್ನಿಂದಲೇ ಎಂಬ ದುರಹಂಕಾರದಲ್ಲಿ ಅಂದುಕೊಂಡ ಪಾಪಿಗೆ ಸತ್ಯ ಕ್ಷಣಿಕವಾಗಿ ಕಣ್ಮರೆಯಾಗುತ್ತಿದೆ. ಪಾಪದವರೇ ಹೆಚ್ಚಾಗುವಂತೆ ಗಳಿಸಬೇಡಿ, ನಮ್ಮ ಸಾಲದವರೇ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗ ಹೆಚ್ಚಾಗುವಂತೆ ತಿನ್ನಬೇಡಿ, ಕಲಹಗಳು ಹೆಚ್ಚಾಗುವಂತೆ ಮಾತನಾಡಬೇಡಿ, ಚಿಂತೆ ಹೆಚ್ಚಾಗುವ ಹಾಗೆ ಅತೀ ಚಿಂತಿಸಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೋ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ನಾರ್ದೋ ಲಾಭಕ್ಕಾಗಿ ಖಂಡಿತ ಬಳಕೆ ಆಗ್ತಾರೆ. ನಾನು ನನ್ನದು, ನನ್ನಿಂದಲೇ, ನಾನಿದ್ದರೆ ಎಲ್ಲ ನನ್ನಿಂದಲೇ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವರಿಗೆ ಯಾವತ್ತೂ ತನ್ನ ತಪ್ಪು ಆಗುವುದಿಲ್ಲ. ಎಷ್ಟು ಚಂದದ ನೋಡ್ರಿ. ಇದನ್ನು ಬರೆದವರು ಬಹಳ ಮಾಡಿ ಅನುಭವದವರೇ ಅಂತ ಅನ್ನಿಸ್ತದ. ಅನುಭವ ಆದವರೇ ಇಂಥವೆಲ್ಲ ಬರೆದಿರ್ತಾರೆ. ಖರೇನೆ ಬಹಳ ನನಗಂತೂ ಚಂದ ಅನ್ನಿಸ್ತು. ಹಾಗೆ ಇವತ್ತು ಮುಂಜಾನೆಯ ಮಾತು ರಂಗೋಲಿ ಹಾಕೋತ ಹಾಗೆ ಭೀಮನ ಅಮಾವಾಸ್ಯೆ ಬಗ್ಗೆ ಒಂದಿಷ್ಟು ಎಷ್ಟು ಗೊತ್ತು ಅದನ್ನು ಕೂಡ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಕೋತ ನನ್ನ ರಂಗೋಲಿ ಮುಗೀತು. ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಾಗೆ ನಿನ್ನೆ ಹೇಳಿದ್ರಿ ಟೈಮ್ ಮೆನ್ಷನ್ ಮಾಡಿರಿ ಅಂಥೇಳಿ ಎಲ್ಲದಕ್ಕೂ ನೋಡೋಣ. ಆದಷ್ಟು ಅದನ್ನು ಕೂಡ ನಾನು ನೀವು ಹೇಳ್ದಂಗೆ ಟೈಮನ್ನು ಮೆನ್ಷನ್ ಮಾಡ್ತೀನಿ. ಯಾಕಂದ್ರೆ
ಇದು ಯಾಕೆ ಟೈಮ್ ಮೆನ್ಷನ್ ಮಾಡಂತಾರಂತ ನನಗೂ ಗುರ್ತಾಯಿತು. ಒಬ್ಬೊಬ್ಬರು ನಮ್ಮ ಹಂಗೆ ಅವರು ಜಾಬ್ ಹೋಲ್ಡರ್ಸ್ ಇರ್ತಾರೆ, ಟೈಮ್ ಮೆನ್ಷನ್ ಮಾಡಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ನಾವು ಮೆನ್ಷನ್ ಮಾಡಿದರೆ ಕೆಲವೊಂದು ತಮಗೆ ಇಷ್ಟವಾದದ್ದನ್ನು ಅಳವಡಿಸಿಕೊಳ್ಳಿಕ್ಕೆ ಈಸಿ ಆಗ್ತದಂತ ಹೇಳಿರ್ತೀರಿ. ಆದಷ್ಟು ಟ್ರೈ ಮಾಡ್ತೀನಿ. ಈಗ ನೋಡ್ಲಿಕ್ಕತ್ತದ್ದು ವಿಡಿಯೋ ನಿನ್ನೆ ಸಾಯಂಕಾಲದ್ದು. ಮತ್ತು ಮರುದಿವಸ ಪೂಜಾ ಪುನಸ್ಕಾರ ಇದು ಏನರ ಇತ್ತಂದ್ರೆ ಎಲ್ಲ ಉಪಕರಣಿ ತಿಕ್ಕೊಳ್ಳೋದು, ಒರಿಸಿಟ್ಕೊಳ್ಳೋದು, ಬತ್ತಿ ತೊಯ್ಸಿಡೋದು, ಇದೇ ಕೆಲಸನೇ ಒಂದು ಅರ್ಧ ಗಂಟೆವರೆಗೂ ಆಗ್ತದೆ. ಹೌದಿಲ್ರಿ? ಅದಕ್ಕೆ ಹುಡುಗರ ಜೋಡಿ ಮಾತಾಡ್ಕೋತ ನಾನು ನನ್ನ ಕೆಲಸ ಮಾಡ್ಲಿಕ್ಕತ್ತಿದ್ದೆ ನೋಡ್ರಿ. ಅದರೊಳಗೂ ಇನ್ನೊಂದು ಹೆಂಗಾಗಿದ್ರಿ, ಮನೆ ಒಳಗೆ ಇವೆಲ್ಲ ಉಪಕರಣಿ ಎಲ್ಲ ಒಂದೇ ಕಡೆ ಇಟ್ವಿ ಅಂದ್ರೆ ಇಷ್ಟವನಾ ಅಂತ ಅನಿಸ್ತದೆ. ಆದ್ರೆ ನಾವು ಎಲ್ಲರೇ ಹೋದಲ್ಲೇ ಅವು ಯಾವ ನಮ್ಮ ಕಣ್ಣು ಮುಂದೆ ಬರಂಗಿಲ್ರಿ. ಏನು ಮಾಡ್ತೀವಿ, ಹಾಂ ಇದನ್ನು ಒಂದು ಬೇಕು ಅದನ್ನೂ ಒಂದು ಬೇಕಂತ ಹುಯ್ಯಾಗಿ ತೊಗೊಳ್ಳೋದು ಮನೆಯೊಳಗೆ ಈಗ ಗೊತ್ತಾಗ್ತಾವ್ರಿ ಯಾವ್ಯಾವ ಎಷ್ಟೆಷ್ಟವ ಅಂಥೇಳಿ. ಆದರೂ ಕೂಡ ಇನ್ಮೇಲೆ ಒಟ್ಟೆ ಏನು ತೊಗೋಬಾರ್ದು ಅಂತ ಅಂದಿರ್ತೀವಿ. ಮತ್ತು ಎಲ್ಲರೂ ಹೋದಲ್ಲಿ ನೋಡಿದ್ವಿ, ದೀಪದ್ದು ನೋಡಿದ್ನಿ ಅಂದ್ರಂತೂ ಮುಗ್ದ ಹೋತ್ರಿ. ಅವು ಮನೆಯೊಳಗೆ ಎಷ್ಟು ದೀಪದ್ದವ, ಆಮೇಲೆ ನೀಲಾಂಜನ ಎಷ್ಟವ, ಇವು ಯಾವೂ ನನಗೆ ಕಣ್ಣು ಮುಂದೆ ಬರಂಗಿಲ್ಲ. ಮತ್ತು ತೊಗೊಂಡೇ ಬರ್ತೀನಿ. ಅದಕ್ಕೆ ಇನ್ಮೇಲೆ ಒಂಚೂರು ಕಡಿಮೆ ಮಾಡ್ತೀನಿ. ಯಾಕಂದ್ರೆ ಬಹಳಷ್ಟು ಅವ ಮನೆಯೊಳಗೆ. ಅವನು ಈಗ ನೋಡ್ಲಿಕ್ಕತ್ತದ ಇವು ಅರ್ಧ ಇನ್ನ ಇದ್ರಷ್ಟವ. ಅವನು ಯಾವ ಬೇಡ ತಿಕ್ಲಿಕ್ಕೆ ಎಲ್ಲ ಒಮ್ಮೆ ಭಾಳ ಆಗ್ತಾವಂತ ಹೇಳಿ ನಾಳೆ ಎಷ್ಟು ಬೇಕೋ ಅಷ್ಟೇ ಅವನ್ನೆಲ್ಲ ತೆಗೆದು ತಿಕ್ಕಿ ಇಟ್ಕೊಳಕತ್ತೀನಿ. ನಿಮ್ಮದು ಎಲ್ಲ ತಯಾರಿ ಹಿಂದಿನ ದಿವಸನೇ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೋತೀನಿ. ಯಾಕಂದ್ರೆ ನಮಗಂತೂ ಮುಂಜಾನೆ ಎಲ್ಲ 7 ಗಂಟೆ ಅಂದ್ರೆ ಮುಗಿಬೇಕ್ರಿ ಪೂಜಾದ ಏನದ ಎಲ್ಲ. ಅದ್ರ ಜೊತೆ ಅಡುಗೆನೂ ಅಂತಂದ್ರೆ 8 ಗಂಟೆ ಅನ್ನೋದಕ್ಕೆ ಮುಗಿಲಿಕ್ಕೆ ಬೇಕಾಗ್ತದೆ. ಅದ್ರ ಸಲುವಾಗಿ ಎಲ್ಲ ಆದಷ್ಟು ಪೂಜಾ ಪುನಸ್ಕಾರ ಇದ್ದಾಗ ಹಿಂದಿನ ದಿವಸನೇ ರೆಡಿ ಇಟ್ಕೊಂಡು ಬಿಡ್ತೀನಿ. ಬತ್ತಿ ಸಮೇತ ಮೊದಲು ಮಾಡಿ ಈಗ ಇಷ್ಟು ರೆಡಿ ಇಟ್ಕೊಂಡೆ ಅಂದ್ರೆ ನೆಕ್ಸ್ಟ್ ಡೇ ಮಕ್ಕಳು 4 ಗಂಟೆಗೆ ಎದ್ದು ನಮ್ದು ಏನು ಪೂಜಾ ನಡೆದಿರ್ತದಲ್ಲ, ಇವ್ರಿಗೆ ಅದು ಕೊಡ್ಬರ್ರಿ ಇದು ಕೊಡ್ಬರ್ರಿ ಅಂತ ಕರಿಬಾರ್ದು ಅಂತ ಮನಸ್ಸೊಳಗೆ ಭಾಳ ಮಾಡ್ಕೊಂಡಿರ್ತೀನಿ. ನಾನು ಕರಿಬಾರ್ದು ಇವ್ರು ಯಾರನ್ನೂ. ನೆಕ್ಸ್ಟ್ ಡೇ ಪೂಜಾ ಮಾಡೋ ಹೊತ್ತಿನ ಲಕ್ಷ್ಮೀ ಪೂಜೆ, ಲಕ್ಷ್ಮೀನಾರಾಯಣರ ಪೂಜಾ ನಡೆದಾಗ ರಂಗೋಲಿ ಇವೆಲ್ಲ, ಮತ್ತು ದೇವ್ರ ಈಗ ಚಾತುರ್ಮಾಸ ರಂಗೋಲಿ ಅದ, ನಿತ್ಯದ ರಂಗೋಲಿಗಳು ಅವ, ಹಾಗೆ ಒಂದಿಷ್ಟು ಸ್ತೋತ್ರಗಳು ಇರ್ತಾವೆ. ಮತ್ತೀಗ ಜ್ಯೋತಿರ್ಭೀಮೇಶ್ವರ ಪೂಜಾ ಮಾಡೋ ಹೊತ್ತಿನಾಗ ಅದಕ್ಕೆಲ್ಲ ಮತ್ತು ಟೈಮ್ ತೊಗೋತದ, ಅದ್ರ ಕತೆ ಓದೋದು. ಹೀಗಾಗಿ ನೆಕ್ಸ್ಟ್ ಇವ್ರು ಯಾರನ್ನೂ ಕರಿಬಾರ್ದಪ್ಪ ಅಂದರೂ ಸತ್ಯಕ್ಕೆ ಮತ್ತು ಕರೆಯೋದೆ. ನೀವು ಕೂಡ ಹಂಗೆ ಮಾಡ್ತೀರಿ ಅಂತ ಅನ್ಕೋತೀನಿ. ಯಾಕಂದ್ರೆ ಇವ್ರಿಗೆ ಮನೆ ಒಳಗೆ 1-2 ಸರಿ ಕರೆದ್ರೆ ಸಾಕ್ರಿ, ಏನು ಅಮ್ಮ ನಿನ್ನ ಮುಂದೆ ಕೂತು ಬಿಡ್ಬೇಕಿನ್ನು ನಾವು ಅದು ಕೊಡೋದು ಇದು ಕೊಡೋದು ಅಂಥೇಳಿ ಅಂತಿರ್ತಾರೆ. ಅದಕ್ಕೆ ಅವ್ರ ಕಡೆ ಅನಿಸ್ಕೋಬಾರ್ದು ಅಂಥೇಳಿ ಇರ್ತದೆ ನಮಗೂ ಮನಸ್ಸೊಳಗೆ. ಅಂದ್ರೂ ಸತ್ಯಕ್ಕೆ ಕರೆಯೋದಾಗ್ತದೆ ನೋಡ್ರಿ. ನಿಮ್ಮ ಮನ್ಯಾಗೂ ಹಂಗೆ ಆಗ್ತದೇನೋ ಅಂಥೇಳಿ ಕೇಳಲಿಕತ್ತೀನಿ. ನೀವು ಶೇರ್ ಮಾಡ್ಕೋರಿ ನಿಮ್ಮ ಮನೆ ಒಳಗೆ ಯಾವ ಥರ ಅದ, ನಮ್ಮ ಮನೆ ಒಳಗೆ ಸ್ಪೆಷಲ್ ಅದನೋ ಅದನ್ನು ಕೂಡ ನಂಗೆ ತಿಳ್ಕೊಬೇಕು ಅಂತ ಅನ್ನಿಸ್ತದೆ ನೋಡ್ರಿ. ನಿಮ್ಮ ಜೊತೆ ಮಾತಾಡ್ಕೋತ ಎಲ್ಲ ಗೆಜ್ಜೆ ವಸ್ತ್ರ ರೆಡಿ ಆಯಿತು. ಮತ್ತು ಗೆಜ್ಜೆ ವಸ್ತ್ರ ಸತ್ಯಕ್ರಿ ನಾನು 18+2 ತೆಗೆದೇ ಇಟ್ಕೊಂಡು ಬಿಟ್ಟಿರ್ತೀನಿ. 18+2 ಅಂದ್ರೆ ಏನಾಗ್ತದೆ, ಈಸಿ ಆಗ್ತದೆ ನನಗೆ ತೊಗೊಳ್ಳಿಕ್ಕೆ ಸತ್ಯಕ್ಕೆ ಈಸಿ ಆಗ್ತದೆ. ಅಂದರೆ 18+2 ಹೆಣ್ಣು ದೇವರಿಗೆ, 16+2 16+2 ಗಂಡು ದೇವರಿಗೆ ಹಿಂಗಿರ್ತದೆ. ನಾನಂತೂ ಹಿಂಗೆ ಮಾಡ್ಕೊತ ಬಂದೀನಿ. ಮತ್ತು ಗಣಪತಿಗೆ ಅಂದರೆ 21 ಏರ್ಸೋದು, ಉಳಿದೆಲ್ಲ ತೆಗೆದು ಹಿಂಗೆ ಇಟ್ಕೋತೀನಿ. ಗಣಪತಿದು ಒಂದೇ ಬೇರೆ ಇಟ್ಕೊಂಡಿರ್ತೀನಿ ನೋಡ್ರಿ. ನೋಡ್ರಿ ಇವತ್ತೇನು ಸ್ಪೆಷಲ್ ಮಾಡಿದ್ದೆ ಅಂತೀರೇನ್ರಿ? ಆ್ಯಕ್ಚುಲಿ ಕಡುಬು ಅದು ಮಾಡ್ತಾರೆ. ಅದು ಭಂಡಾರ ಒಡೆಯೋರ ಪದ್ಧತಿ ಯಾರದ ಅವರಂತೂ ಕಡುಬು ಕಂಪಲ್ಸರಿ ಮಾಡಿರ್ತಾರೆ. ಆದರೂ ಕೂಡ ಕಡುಬು ಮಾಡಬೇಕು. ಈಗ ಹೆಂಗೂ ನಾಳೆ ನಾಡ್ದನಿ ಶುಕ್ರವಾರ ಬಂತು, ಮತ್ತೆಲ್ಲ ಸ್ಟಾರ್ಟ್ ಅದ, ಎಲ್ಲನೂ ಮಾಡೇಬೇಕಾಗ್ತದೆ. ಹಾಗಾಗಿ ಇವತ್ತು ಸಿಂಪಲ್ ಆದ ಅಡುಗೆ ಮಾಡ್ಲಿಕತ್ತೀನಿ. ನೈವೇದ್ಯಕ್ಕಂತೂ ನೋಡ್ರಿ ಆರತಿಗಂತೂ ಹೂರ್ಣದ ಆರತಿನೇ ಮಾಡ್ಲಿಕತ್ತೀನಿ. ಈಗೇನದ ಒಂದು ಕಡೆ ಕಡ್ಲಿಬೇಳೆ, ಒಂದು ಕಡೆ ಅನ್ನಕ್ಕೆ, ಇನ್ನೊಂದು ಕಡೆ ಬಾಸುಮತಿ ಅಕ್ಕಿ ಅಂದ್ರೆ ಬಾಸುಮತಿ ಪಾಯಸ ಮಾಡ್ಲಿಕತ್ತೀನಿ. ಒಂದು ಸೈಡ್ ಕಡ್ಲಿಬೇಳೆ
ಹೈಗ್ರೀವ ಮಾಡ್ಲಿಕತ್ತೀನಿ ರೀ. ಇಷ್ಟ ಭಾಳ ಸಿಂಪಲ್ ಆದ ಅಡುಗೆ ಇವತ್ತಂತೂ. ಯಾಕಂದ್ರೆ ಇವತ್ತು ಸ್ತೋತ್ರ ಇವೆಲ್ಲ ಹೇಳೋದು ಭಾಳ ಅದಂತ ತಿಳ್ಕೊಂಡು ಅಡುಗೆದು ಭಾಳ ಗದ್ದಲ ಹಾಕ್ಕೊಳ್ಳಿಲ್ಲ. ಇಲ್ಲಿ ಕಡಲೆಬೇಳೆ ಏನದ ಚಟ್ನಿ ಮತ್ತು ಕೋಸಂಬರಿಗೆ ಇಷ್ಟ ರೀ. ಮತ್ತು ಕಟ್ಟು ತೆಗಿತೀನಿ, ಕಡಲೆಬೇಳೆ ಕಟ್ಟು, ಅದಕ್ಕೆ ಕಟ್ಟಿನ ಸಾರು ಆಗ್ತದೆ. ಇಷ್ಟು ಅಡುಗೆನ ಮಾಡ್ಲಿಕತ್ತೀನಿ. ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಈಗ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಬಾಸುಮತಿ ಅಕ್ಕಿ ಇಟ್ಟಿದ್ದೆ, ಸ್ವಲ್ಪ ನೀರು ಹಾಕಿಟ್ಟಿದ್ದೆ. ಈಗೇನದ ಫುಲ್ ಅರ್ಧ ಲೀಟರ್ಗಿಂತ ಜಾಸ್ತಿ ಹಾಲು ಹಾಕಿ ಕುದಿಲಿಕ್ಕಿಟ್ಟೆ. ಅವಿಷ್ಟು ಕುದ್ದ ಮೇಲೆ ಮತ್ತೆ ಹಾಲು ಹಾಕ್ತೀನಿ. ಅದರ ಸಕ್ಕರೆ ಹಾಕೋದಿದ್ರೆ ಈಗ ಹಾಕಿದ್ರು ನಡೀತದೆ. ನಾ ಸಕ್ಕರೆ ಹಾಕಂಗಿಲ್ಲಲ್ಲ, ಬೆಲ್ಲ ಹಾಕ್ತೀನಿ, ಆಮೇಲೆ ಹಾಕ್ತೀನಿ ರೀ. ಆರಿದ ಮೇಲೆ ಈಗೇನದ ಒಂದಿಷ್ಟು ಕಡಲೆಬೇಳೆ ಕುದ್ದದ್ದು ತಕ್ಕೊಂಡೆ, ಅದ್ರೊಳಗೆ ಒಂಚೂರು ಬೆಲ್ಲನೂ ಹಾಕೀನಿ. ಅದನ್ನೆಲ್ಲ ಚೆಂದಾಗಿ ಸ್ವಲ್ಪ ಪೇಸ್ಟ್ ಟೈಪ್ ಮಾಡಿ ಇದ್ರೊಳಗೆ ನೀರು ಹಾಕಿ ಕಟ್ಟಿನ ಸಾರು ಮಾಡ್ಲಿಕತ್ತೀನಿ. ಇದು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಖರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತದೆ. ಈಗ ನೋಡ್ರಿ, ಹೈಗ್ರೀವ ಮಾಡ್ಲಿಕ್ಕೆ ಇಟ್ಟೀನಿ. ಇದ್ರೊಳಗೆ ನೀರು ಬೇಕಂದ್ರೆ ನಾವು ಒಂದಿಷ್ಟು ಬಿಸಿನೀರು ಹಾಕಿದ್ರು ನಡೀತದೆ, ಸ್ವಲ್ಪ ಹೆಸರು ಬಂದು ನೀರು ಹಾಕಿದ್ರು ನಡೀತದೆ. ನೋಡ್ತೀನಿ ರೀ, ಮೊದಲು ಎಲ್ಲ ಮಿಕ್ಸ್ ಆದಮೇಲೆ ನೀರು ಆಯಿತು, ಸರಿ ಆಗ್ಯದ ನೀರು. ಹಾಗಾಗಿ ಈಗ ಒಂಚೂರು ಬೆಲ್ಲ ಮತ್ತು ಕಡಲೆಬೇಳೆ ಕುದ್ದದ್ದು ಹೂರ್ಣ ಮಾಡಲಿಕ್ಕೆ ತಕ್ಕೋತೀನಿ. ಇದನ್ನ ಮಿಕ್ಸಿ ಒಳಗೆ ಮಾಡ್ತೀನಿ ರೀ ನಾನು, ರುಬ್ಬಂಗಿಲ್ಲ, ಸ್ವಲ್ಪ ಮಾಡೋದದ. ಮತ್ತು ಹೂರ್ಣದ ಆರತಿ ಪೂರ್ತಿ ಅಷ್ಟೇ. ಹೀಗಾಗಿ ಸ್ವಲ್ಪ ತೆಗೆದು ಇಟ್ಕೊಂಡೀನಿ. ಕಟ್ಟಿನ ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ಮಸಾಲೆ ಪುಡಿನೂ ಮಾಡಿ ಇಟ್ಕೊಂಡೀನಿ. ಇನ್ನೊಂದಿಷ್ಟು ವಿಡಿಯೋಸು ಅವನ್ನ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲ್ತ್ರಿ. ತಂಬಿಟ್ಟಿನ ವಿಡಿಯೋ ಅದ, ಇವನ್ನ ವಾಯ್ಸ್ ಓವರ್ ಮಾಡೋದಾಗಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಹಂಗೆ ನಮ್ಮದು ಆಗಸ್ಟ್ 15th ಬಂತಲ್ರಿ ಸ್ಕೂಲಿಂದು, ಅದು ಇದು. ಹೀಗಾಗಿ ದಿನಕ್ಕೆ ಒಂದು ವಿಡಿಯೋ ಬಿಡೋದೇ ವಜ್ಜ್ ಆದಂಗೆ ಆಗಿಬಿಟ್ಟದ ನೋಡ್ರಿ. ಹಾಗಾಗಿ ಆದಷ್ಟು ನಾನು ಬಿಡಬೇಕಪ್ಪ, ಲಘುನೇ ಅಪ್ಲೋಡ್ ಮಾಡಬೇಕು ಅಂತ ಅಂತಿರ್ತೀನಿ. ಒಂದಿಷ್ಟು ಒಗ್ಗರಣೆ ಮಾಡಿದೆ, ಚಟ್ನಿಗೆ, ಕೋಸಂಬರಿಗೆ ಮತ್ತು ಸಾರು, ಕಟ್ಟಿನ ಸಾರಿಗೆ ಹಾಕೀನಿ. ಹಂಗೆ ಒಂದೊಂದೇ ಎಲ್ಲ ಫಾಸ್ಟಾಗಿ ರೆಡಿ ಆಗ್ಲಿರ್ತಾವೆ. ಇವತ್ತೇನು ಕೈ ಹಿಡಿಯೋ ಕೆಲಸನೇ ಇಲ್ಲರಿ. ಹಾಗಾಗಿ ಫಾಸ್ಟಾಗಿ ಅಡುಗೆ ಆಗಿಬಿಡುತ್ತೆ ನೋಡ್ರಿ ಇವತ್ತು. ಈಗೇನದ ಹೂರ್ಣದ ಆರತಿ ರೆಡಿ ಮಾಡ್ಕೊಳಕತ್ತೀನಿ. ಚಿತ್ರಾನ್ನ ಮಾಡ್ಲಿಕತ್ತೀನಿ. ಚಿತ್ರಾನ್ನ ಪಾಯಸ ಇಷ್ಟ ಸ್ಪೆಷಲ್ ಇವತ್ತು ನಮ್ಮ ಮನೆ ಒಳಗೆ. ಮತ್ತು ಒಬ್ಬೊಬ್ರಿಗೆ ಅನ್ನಿಸ್ತಿರ್ತದ ವ್ರತದ ಅಡುಗೆ ಇಲ್ಲೇನ್ರಿ ಅಂತ. ಇಲ್ಲರಿ, ವ್ರತದ ಅಡುಗೆ ಏನು ಮಾಡಿಲ್ಲ ಇವತ್ತು. ಏಲಕ್ಕಿ, ಗೋಡಂಬಿ, ಮನುಕ ಎಲ್ಲ ಹಾಕಿನಿ ನೋಡ್ರಿ ಹೈಗ್ರೀವಕ್ಕೆ. ಮತ್ತು ಹೂರ್ಣದ ಆರತಿ 5 ಇಟ್ಟೀನಿ. 5ಕ್ಕೂ ತುಪ್ಪದ ಬತ್ತಿ ಒಂದೊಂದೇ ಇಡಬೇಕೇನು ಅಂಥೇಳಿ ಎಷ್ಟೋ ಸರಿ ಪ್ರಶ್ನೆ ಬಂದಿರ್ತದೆ. ಒಂದೇ ಒಟ್ಟೆ ಇಡಬಾರ್ದ್ರಿ. ತುಪ್ಪದ ಬತ್ತಿ ಇಡಬೇಕಾದ್ರೆ ಹೂಬತ್ತಿ 2 ಜೋಡಿನೇ ಇಡೋದು. ಈಗ ಒಂಚೂರು ಕೋಸಂಬರಿ ಮಾಡ್ತೀನಿ. ಕಡಲೆಬೇಳೆ, ಅದರೊಳಗೆ ಕಡಲೆಬೇಳೆ ಅಂತೂ ಬೆಂದಾವ, ಅದರೊಳಗೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಮತ್ತು ಒಗ್ಗರಣೆನೂ ರೆಡಿ ಮಾಡ್ಕೊಂಡೆ. ಚಟ್ನಿನೂ ಆಯಿತು, ಕೋಸಂಬರಿನೂ ರೆಡಿ ಆಯಿತು. ಅದು ಸೇಮ್ ಹಾಕೀನಿ 2ಕ್ಕೂ. ಉಪ್ಪು, ಸ್ವಲ್ಪ ಜೀರಿಗೆ, ಮೆಣಸಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ರು ನಡೀತದೆ. ಇಷ್ಟು ಹಾಕಿ ಚಟ್ನಿ ಮತ್ತು ಕೋಸಂಬರಿ 2 ಒಟ್ಟಿಗೆ ರೆಡಿ ಆದವು. ಈಗ ನೋಡ್ರಿ, ಇದಕ್ಕೆ ಜೋನಿ ಬೆಲ್ಲ ಹಾಕಿನಿ. ಜೋನಿ ಬೆಲ್ಲ, ಮನುಕ, ಗೋಡಂಬಿ ಇವನ್ನ ತುಪ್ಪದೊಳಗೆ ಹುರ್ಕೊಂಡಿದ್ದು ನೋಡಿದ್ರಿ. ಅದನ್ನು ಆ್ಯಡ್ ಮಾಡಿ ಕಲರ್ ಮಾತ್ರ ಡಿಫ್ರೆಂಟಾಗಿ ಬರ್ತದೆ. ಆ್ಯಕ್ಚುಲಿ ಅಕ್ಕಿ ಪಾಯಸ ಅಂದರೆ ಬಿಳಿ ಆಗಬೇಕು, ಯಾಕಂದರೆ ಅದರೊಳಗೆ ಸಕ್ಕರೆ ಹಾಕಿದರೆ ಬಿಳಿ ಆಗ್ತದೆ. ನಾವು ಬೆಲ್ಲ ಹಾಕೀನಿ, ಜೋನಿ ಬೆಲ್ಲ. ಹಾಗಾಗಿ ಕಲರ್ ಮಾತ್ರ ಡಿಫ್ರೆಂಟಾಗಿ ಬಂದಿರ್ತದೆ. ಟೇಸ್ಟು ಸೂಪರಾಗಿ ಇರ್ತದೆ ಮತ್ತು ಫ್ಲೇವರು ಡಿಫ್ರೆಂಟಾಗೇ ಇರ್ತದ್ರೆ. ಈಗೇನದ ಚಿತ್ರಾನ್ನ ಪಾಯಸ ನೈವೇದ್ಯಕ್ಕೆ ಇಷ್ಟದ ನೋಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ಇವತ್ತಿನ ಸಿಂಪಲ್ ಆದ ಅಡಿಗೆ
ಚಿತ್ರಾರತಿ ಬೆಳಗುವ ಅಡವಿಯೊಳೊಡೆಯ ಪ್ರಖ್ಯಾತ ನಮ್ಮ ಭೂರಾಮೇಶ್ವರನ ನಮಗೇನು ದೋಷ ಕೇಳಗುವೆನ. ಮತ್ತು ಎಲ್ಲರೂ ಹೇಳಿ ಹೇಳಿ ಬ್ಯಾಸತ್ತೀನಿ ಅನ್ಲಿಕ್ಕೆ ಹೋಗ್ಬೇಡ್ರಿ. ಹೇಳಿರಿ ನನಗೆ ಆರತಿ ಹಾಡು ಅಪ್ಲೋಡ್ ಮಾಡಿರಿ. ಆಮೇಲೆ ವರವ ಕೊಡ ತಾಯಿ ವರವ ಕೊಡ ಅದನ್ನು ಇವತ್ತು ಎಷ್ಟೋತಿದ್ರು ನನ್ನ ಮಕ್ಕಳಿಗೆ ಹಿಡಿದು ಹಾಡಿಸಿ ಅಪ್ಲೋಡ್ ಮಾಡ್ತೀನಿ ರೀ. ಹಂಗೆ ಲಿರಿಕ್ಸು ಹಾಕ್ತೀನಿ. ಇವತ್ತು ಎಷ್ಟೇ ಟೈಮ್ ಆದರೂ ಇಲ್ಲಾಂದ್ರೆ ನಾಳೆ ಅಂತೂ ಆ ವಿಡಿಯೋ ಬಂದೇ ಬರ್ತದೆ. ಯಾಕಂದ್ರೆ ನೀವು ಹೇಳಿದ್ದು ಎಷ್ಟು ಸರಿ ಕಮೆಂಟ್ ಬಂದದ. ನಾನು ವಿಡಿಯೋ ಮೂಲಕ ಹೇಳಿದೆ ಅದನ್ನು ಕಳಿಸ್ತೀನಿ ರೀ ಅಂಥೇಳಿ. ಅಂದಾಗ ನೀವು ಯಾರೂ ಅದನ್ನು ಕಮೆಂಟ್ ಮಾಡಿಲ್ಲ. ನಾನು ಡೆಫಿನೆಟ್ಲಿ ಇವತ್ತು ಅಥವಾ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡಿರಿ ನಮ್ಮ ಮನೆ ಇವತ್ತಿನ ಪೂಜಾ ಮತ್ತು ಚಾತುರ್ಮಾಸ ರಂಗೋಲಿ ಇಷ್ಟೆಲ್ಲ. ಇದಕ್ಕೆ ರಂಗೋಲಿ ಚಾತುರ್ಮಾಸ ರಂಗೋಲಿಗಿಂತ ಸ್ವಲ್ಪ ಟೈಮು ಜಾಸ್ತಿ ಹಿಡಿತದೆ. ಅಂದ್ರೆ ದಿನನಿತ್ಯದ ರಂಗೋಲಿ ಮತ್ತು ಚಾತುರ್ಮಾಸ ರಂಗೋಲಿಗೆ ಇಷ್ಟದ. ಎಲ್ಲರೂ ಇವತ್ತು ಪತಿದೇವರ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋರಿ. ನೋಡ್ರಿ ನನ್ನ ಮಗಳು ಹಾಕಿದ ರಂಗೋಲಿ, ಅವರು ಇಬ್ಬರು ರಂಗೋಲಿ ಹಾಕ್ತಾರ್ರಿ. ನಾ ಏನೇನು ಹಾಕಿರ್ತೀನಿ ಎಲ್ಲ ಹಾಕ್ತಿರ್ತಾರೆ. ಮತ್ತು ಆರತಿ ಏನು ಮಾಡಬೇಕು, ಹೂರ್ಣದ ಆರತಿ ಅಂತ ಎಲ್ಲರೂ ಕೇಳ್ತೀರಿ. ಇವನ ಆರತಿ ಒಂದು ಕಡೆ ತೆಗೆದು ಹೂರ್ಣ ಎಷ್ಟು ತೆಗಿದ್ರಿ ತೆಗೆದು ಮನೆ ಮಂದಿ ಎಲ್ಲ ತಿನ್ನೋದು ನೋಡ್ರಿ. ಈ ಆರತಿ ಮಾಡಿದ ಹೂರ್ಣ ಏನು ಮಾಡ್ತೀರಿ ಅಂತ ಎವ್ರಿ ಟೈಮ್ ಕ್ವಶನ್ ಇದ್ದತಿ. ಅದಕ್ಕೆ ನಾನು ಏನು ವಿಚಾರ ಮಾಡಿದೆ, ಒಂದೆರಡು ಕಡೆ ಹೇಳೀನಿ. ಆದರೂ ಮತ್ತೆ ಪ್ರಶ್ನೆ ಬರ್ತಿತ್ತು. ಯಾಕಂದ್ರೆ ರೆಗ್ಯುಲರ್ಲಿ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ. ಯಾವಾಗೂ ಒಂದೊಂದು ವಿಡಿಯೋ ನೋಡ್ತಾರಲ್ಲ ಅವ್ರದ್ದು ಪ್ರಶ್ನೆಗಳು ಇರ್ತಾವೆ. ನಾನು ನೆಕ್ಸ್ಟ್ ವಿಡಿಯೋದಾಗ ಆನ್ಸರ್ ಮಾಡಿರ್ತೀನಿ. ಅವ್ರು ಆ ವಿಡಿಯೋ ನೋಡಿದರೆ ಗೊತ್ತಿರ್ತದೆ. ಅದಕ್ಕೆ ಅವ್ರಿಗೆ ಕೇಳೋದು ಬೇಡ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕತ್ತೀನಿ ನೋಡ್ರಿ. ಮತ್ತು ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂತ ತಿಳಿಸೋದು ಮರಿಬೇಡ್ರೆ.